ಬೆಳಗಾವಿ ಡಿಸಿಸಿ ಬ್ಯಾಂಕ್ ದಂಗಲ್ ನಡೆಯದ ಕತ್ತಿ ವರಸೆ ಜಾರಕಿಹೊಳಿ ಬ್ರದರ್ಸ್ಗೆ ಮೇಲುಗೈ ಸಾಧಿಸಿದಂತಾಗಿದೆ. 16 ಸ್ಥಾನಗಳ ಪೈಕಿ 9 ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಜಾರಕಿಹೊಳಿ ಬಣದ 7 ಮಂದಿ ಅವಿರೋಧ ಆಯ್ಕೆಯಾಗಿದ್ದಾರೆ. ಬೆಳಗಾವಿಯಲ್ಲಿ ರಾಹುಲ್ ಜಾರಕಿಹೊಳಿ ಗೆಲುವನ್ನ ಸಾಧಿಸಿದ್ರೆ ಗೋಕಾಕ್ನಲ್ಲಿ ಅಮರನಾಥ್ ಜಾರಕಿಹೊಳಿ ಗೆಲುವನ್ನ ಸಾಧಿಸಿದ್ದಾರೆ. ಅಕ್ಟೋಬರ್ 19ಕ್ಕೆ ಜಿದ್ದಾಜಿದ್ದಿನ 7 ತಾಲೂಕಿನಲ್ಲಿ ಚುನಾವಣೆ ನಡೆಯುತ್ತೆ. ಚುನಾವಣೆ ಬೆನ್ನಲ್ಲೇ ಶುರುವಾಗಿರುವಂಥದ್ದು ರೆಸಾರ್ಟ್ ಪಾಲಿಟಿಕ್ಸ್. 2 ಬಣದ ಸದಸ್ಯರು ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. ಗಾಲಡಿ ನೋಡ್ತಾ ಇದ್ವಿ ಏನೇನೆಲ್ಲ ಬೆಳವಣಿಗೆಗಳಾಗ್ತಾ ಇದಾವೆ ಅಂತ. ಒಂದು ಹುಕ್ಕೇರಿ ಆದಂತ ಒಂದು ಮುಖಭಂಗ ಇದೆಯಲ್ಲ ಸತೀಶ್ ಜಾರಕಿಹೊಳಿ ಅವರಿಗೆ, ಅದನ್ನ ಡಿಸಿಸಿ ಬ್ಯಾಂಕ್ ಮುಖಾಂತರ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಇದ್ರ ಬಗ್ಗೆ ಮಾತನಾಡ್ತಾ ಇದು ಇಲ್ಲಿ ನೋಡ್ತಾ ಇದ್ವಿ, ಇದು ಪಾರ್ಟಿ ವೈಸ್ ನಡೀತಾ ಇರುವಂಥದ್ದಲ್ಲ. ಕುಟುಂಬಗಳ ನಡುವೆ ಒಗ್ಗಟ್ಟೆಷ್ಟು ಮಟ್ಟಿಗಿದೆ, ಜಾರಕಿಹೊಳಿ ಪ್ರಾಬಲ್ಯ ಪ್ರಭಾವ ಎಷ್ಟು ಮಟ್ಟಿಗಿದೆ ಅಂತ ತೋರಿಸುವಂಥದ್ದನ್ನ ಬೆಳಗಾವಿಯಲ್ಲಿ ಒಂದು ವೇದಿಕೆ ಆದಂತೆ ಕಾಣಿಸ್ತಾರೆ. ಬೆಳಗಾವಿಯ ಪಾಲಿಟಿಕ್ಸ್ ಇರುವಂಥದ್ದೇ ಹಾಗೆ. ಈಗ ವಿಧಾನಸೌಧಕ್ಕೆ ಸಿಎಂ ಇದ್ದಾರೆ ಅಂತಿದ್ರು, ರಾಜ್ಯಕ್ಕೆ ಸಿಎಂ ಇದೆ ಅಂದ್ರು ಕೂಡ ಬೆಳಗಾವಿನಲ್ಲಿ ಆಯಾ ಲೀಡರ್ಗಳೇ ಅವರಿಗೆ ಸಿಎಂ DCM ಅವರೇ ಮಿನಿಸ್ಟ್ರು ಎಲ್ಲವೂ ಕೂಡ. ಸೊ ಆಯಾ ತಾಲೂಕುಗಳಲ್ಲಂತೂ ಜಿಲ್ಲಾ ಮಟ್ಟದಲ್ಲಿ ಜಾರಕಿಹೊಳಿ ಬ್ರದರ್ಸ್ ಇದ್ರೆ ತಾಲೂಕು ಮಟ್ಟದಲ್ಲಿ ಅವರವ್ರದ್ದೇ ಪ್ರಾತಿನಿಧ್ಯವನ್ನ ಪ್ರಾಬಲ್ಯವನ್ನು ಇಟ್ಕೊಬೇಕು ಅಂತ ಕಸರತ್ತನ್ನು ಮಾಡ್ತಾನೆ ಇರ್ತಾರೆ. ಅದೇ ಕಾರಣಕ್ಕೆ ಕತ್ತಿಯವರು ಅಷ್ಟೆಲ್ಲ ಸರ್ಪ್ರೈಸಿಂಗ್ಲಿ 15 ಕತ್ತಿ ಪ್ಯಾನಲ್ ಹೊಡಿ ಬಿಕಾಸ್ ಅದು ಹುಕ್ಕೇರಿ ಅವರ ಒಂದು ಸ್ವಂತ ಜಾಗ. ವೇರಾಸ್ ನಿಮಗೆ ಡಿಸಿಸಿ ಬ್ಯಾಂಕ್ ಬಂದರೆ ಇಡೀ ಡಿಸ್ಟಿಕ್ ಬರುತ್ತೆ ಮತ್ತು ಅಲ್ಲಿ ಜಾರಕಿಹೊಳಿ ಬ್ರದರ್ಸ್ ಈಗಾಗಲೇ ಒಂದು ಪೆಟ್ಟನ್ನು ಅತಿ ದೊಡ್ಡ ಮುಖಭಂಗವನ್ನು ಎದುರಾಗಿರೋದ್ರಿಂದ ಅವರಿಗೆ ಅನಿವಾರ್ಯವಾಗಿ ಇದರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ವರ್ಕೌಟನ್ನು ಮಾಡಬೇಕಾಯಿತು. ಹಾಗಾಗಿ ಅವಿರೋಧವಾಗಿಯೂ ಕೂಡ ಆಯ್ಕೆ ಆಗಿದ್ದಾರೆ. 9 ಆಗಬೇಕಿತ್ತು, ಈಗ ಹಾಕೊಂಡಿದ್ದಾರೆ. ಇನ್ನು ಉಳಿದಿರುವಂಥ ವಿರೋಧವಾಗಿ ಆಯ್ಕೆ ಆಗಿರುವಂಥ ಸತೀಶ್ ಜಾರಕಿಹೊಳಿ ಅಥವಾ ಜಾರಕಿಹೊಳಿ ಬ್ರದರ್ಸ್ ಪರವಾಗಿರುವಂತಹ ಏನು ಯಾರಿದ್ದಾರೆ ಮತದಾರ ಸ್ಥಾನದಲ್ಲಿ ಕೂತಿರುವಂತಹ ನಿರ್ದೇಶಕರು ಅವರನ್ನು ಉಳಿಸ್ಕೊಳ್ಳುವಂಥ ಒಂದು ಹಿನ್ನೆಲೆಯಲ್ಲಿ ರೆಸಾರ್ಟ್ ಪಾಲಿಟಿಕ್ಸ್ ಶುರುವಾಗಿದೆ. ಬೇರೆ ಸೌದಿ ಅವರಿಗೆ ಅಧ್ಯಕ್ಷರಾಗಬೇಕು ಅನ್ನೋ ಲೆಕ್ಕಾಚಾರನೂ ಇರಲಿಲ್ಲ ಮತ್ತು ಅವರಿಗೆ ಅಂಥದ್ದೊಂದು ಪೆನಲ್ ಶಕ್ತಿನೂ ಇರಲಿಲ್ಲ. ಆ ಕಾರಣಕ್ಕೆ ಅವರು ಸುಮ್ಮನೆ ಅವರ ಒಂದು ಕ್ಷೇತ್ರದಲ್ಲಿ ಸವದಿಯಲ್ಲಿ ಅವರ ಒಂದು ಏನು ಅಥಣಿಯಲ್ಲಿ ಅವರ ಒಂದು ಪ್ರಾಬಲ್ಯ ಕಡಿಮೆ ಆಗಬಾರ್ದು ಅಥವಾ ಹಿನ್ನೆಲೆಗೂ ಸರಿದ್ರು ಅಂತ ಆಗಬಾರ್ದು, ಕತ್ತಿ ಅವರ ಒಂದು ಎಮರ್ಜಿಂಗ್ ಫ್ಯಾಕ್ಟರ್ ಹಿನ್ನೆಲೆಯಲ್ಲಿ ಅನ್ನೋ ಕಾರಣಕ್ಕೆ ಅವರು ಬಂದರು, ಸ್ವಲ್ಪ ದೊಡ್ಡದಾಗಿ ನಾಮಪತ್ರವನ್ನು ಸಲ್ಲಿಸಿದ್ರು. ಈಗ ಕತ್ತಿ ಅವರಿಗೆ ಹಣಬಲ ಜನಬಲ ಎಲ್ಲವೂ ಕೂಡ ಹುಕ್ಕೇರಿಗೆ ಸೀಮಿತವಾಗಿದೆ. ವೇರಾಸ್ ಆ ಒಂದು 15 ಅವರ ಪೆನಲ್ ಗೆದ್ದ ಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳಗಾವಿ ಪಾಲಿಟಿಕ್ಸಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗಿಬಿಡುತ್ತೆ ಅನ್ನೋ ಚರ್ಚೆ ಶುರುವಾಗಿದ್ದ ಕಾರಣಕ್ಕೆ ಅದಾಗಲ್ಲ. ಯಾವತ್ತಿದ್ರೂ ಕೂಡ ಇದು ಜಾರಕಿಹೊಳಿ ಬ್ರದರ್ಸ್ ಅವರ ಕೋಟೆನೇ. ಮತ್ತು ನೀವು ಜಿಲ್ಲೆಯ ರಾಜಕಾರಣಕ್ಕೆ ಕೈ ಹಾಕಿದರೆ ಯಾರನ್ನಾದರೂ ಮುಂದೆ ನಿಮ್ಮ ವಿಧಾನಸಭಾ ಚುನಾವಣೆಯಲ್ಲಿರ್ಬೋದು ಅಥವಾ ಬೇರೆ ಬೇರೆ ಚುನಾವಣೆಗಳಿರ್ಬೋದು ಪೆಟ್ಟು ಕೊಡುವಂಥ ಶಕ್ತಿ ನಮಗಿದೆ ಅನ್ನೋ ಒಂದು ತೋರಿಸೋದ ಕಾರಣಕ್ಕೋಸ್ಕರನೇ ಈ ಒಂದು ವ್ಯವಸ್ಥಿತವಾಗಿ ಈ ಒಂದು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಇವರು ಒಂದು ಮೇಲುಗೈಯನ್ನು ತುಂಬ ಜಾಣತನದಿಂದ ಸಾಧಿಸಿಕೊಂಡಿರೋದೊಂದು ಸ್ವತಃ ಬಾಲಚಂದ್ರ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಅವರು ಬೆನ್ನೆಲುಬಾಗಿ ನಿಂತು ತುಂಬ ಕಾರ್ಯತಂತ್ರವನ್ನು ಮಾಡಿದರು. ಈ ಮೂಲಕ ಮತ್ತೊಮ್ಮೆ ಜಾರಕಿಹೊಳಿ ಬ್ರದರ್ಸ್ ಅವರ ಒಂದು ಶಕ್ತಿ ಸಾಮರ್ಥ್ಯ ಎನ್ನುವಂಥದ್ದನ್ನು ಈ ಒಂದು ಚುನಾವಣೆಯ ಮೂಲಕ ಮತ್ತೊಮ್ಮೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಮೇನ್ ಆಗಿ ಉಳಿದಿರುವಂಥ ಕ್ಷೇತ್ರಗಳಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಗೆಲುವು ಮತ್ತು ಒಂದು ಕಡೆ ಸವದಿ ಅವರ ಗೆಲುವು, ರಮೇಶ್ ಕತ್ತಿ ಅವರ ಗೆಲುವು ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅದರಲ್ಲಿ ಅವರ ಜಿದ್ದಾಜಿದ್ದಿ ಎಷ್ಟು ಮಟ್ಟಿಗಿದೆ ಅನ್ನುವಂಥದ್ದು ಕೂಡ ಪ್ರೂವ್ ಆಗುತ್ತೆ. ಈ ಡಿಸಿಸಿ ಬ್ಯಾಂಕ್ ಚುನಾವಣೆ ಹೇಗೆ ನೋಡ್ತಾ ಇದ್ದಾರೆ, ಎಷ್ಟು ಇಂಪಾರ್ಟೆಂಟ್ ಆಗಿದೆ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ? ಅದು ಚಿಕ್ಕೋಡಿ ಸೇರಿದಂತೆ ಒಂದು 6 ಫ್ಯಾಮಿಲಿದು ಪಾರುಪತ್ಯ. ಈ 6 ಫ್ಯಾಮಿಲಿಗಳ ನಡುವೆ ಜಿದ್ದಾಜಿದ್ದಿ ಆಗ್ತಕ್ಕಂಥದ್ದು. ಪ್ರಮುಖವಾಗಿ 6 ಫ್ಯಾಮಿಲಿ ಇವತ್ತು ಬೆಳಗಾವಿಯಲ್ಲಿ ಕಳೆದ ಸುಮಾರು 20 ವರ್ಷಗಳಿಂದ ಲೀಡ್ ಮಾಡ್ತಿರ್ತಕ್ಕಂಥದ್ದು ಮತ್ತು ಲೀಡ್ ಮಾಡಿಕೊಂಡು ಬೇರೆ ಬೇರೆ ಪಕ್ಷದಲ್ಲಿ ಇದ್ದುಕೊಂಡು ಕೂಡ ಗೆದ್ದುಕೊಂಡು ಮಂತ್ರಿ ಆಗ್ತಿರ್ತಕ್ಕಂಥದ್ದು. ನಂಬರ್ 1 ಫ್ಯಾಮಿಲಿ ಅಂದರೆ ಜಾರಕಿಹೊಳಿ ಫ್ಯಾಮಿಲಿ, ನಂತರ ಕತ್ತಿ ಫ್ಯಾಮಿಲಿ ಬರುತ್ತೆ, ಕೋರೆ ಫ್ಯಾಮಿಲಿ, ಈಗ ಹೊಸದಾಗಿ ಹೆಬ್ಬಾಳ್ಕರ್ ಫ್ಯಾಮಿಲಿ, ಸವದಿ ಫ್ಯಾಮಿಲಿ, ಉಕ್ಕೇರಿ ಫ್ಯಾಮಿಲಿ, ಜೊಲ್ಲೆ ಫ್ಯಾಮಿಲಿ, ಈ ಥರ ಫ್ಯಾಮಿಲಿಗಳು ಆಗಿರ್ತಕ್ಕಂಥದ್ದು. ಆದರೆ ನಿಮಗೆ ಸ್ಥಳೀಯ ಉಕ್ಕೇರಿಯಲ್ಲಿ ಒನ್ಸ್ ಅಗೇನ್ ಅದು ಕತ್ತಿ ಫ್ಯಾಮಿಲಿ ಸುಮಾರು 30-40 ವರ್ಷಗಳಿಂದಲೂ ಕೂಡ ಅವ್ರದ್ದೇ ಪಾರುಪತ್ಯ ಇರ್ತಕ್ಕಂಥ. ಹಾಗಾಗಿ ಉಕ್ಕೇರಿಯಲ್ಲಿ ಅವರು ನಿರಂತರವಾಗಿ ಗೆದ್ದುಕೊಂಡು ಬರ್ತಿರ್ತಕ್ಕಂಥ ಒಂದು ಸಕ್ಕರೆ ಫ್ಯಾಕ್ಟ್ರಿ ಇದೆ ಮತ್ತು ಕಬ್ಬು ಹಾಕೋರು ಎಲ್ಲರೂ ಕೂಡ ಅವ್ರ ಮತದಾರ ಇರ್ತಕ್ಕಂಥ ಅದು ಒಂದು ಭಾಗ. ಆದರೆ ಈ ಬಾರಿ ಒಂದು ವಿಶೇಷ ಅಂತ ಹೇಳಿದ್ರೆ ಜಾರಕಿಹೊಳಿ ಕುಟುಂಬದ ಮಕ್ಕಳು ಈಗ ಚುನಾವಣಾ ರಾಜಕಾರಣದಲ್ಲಿ ಎಂಟ್ರಿ ಆಗಿ ಗೆದ್ದಿರ್ತಕ್ಕಂಥ. ಒಂದನೇದಾಗಿ ಸತೀಶ್ ಜಾರಕಿಹೊಳಿ ಮಗ ರಾಹುಲ್ ಜಾರಕಿಹೊಳಿ ಚುನಾವಣಾ ರಾಜಕೀಯ ಮುಖಾಂತರ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು ಮತ್ತು ರಮೇಶ್ ಜಾರಕಿಹೊಳಿ ಮಗ ಅಮರನಾಥ್ ಜಾರಕಿಹೊಳಿ ಎಂಟ್ರಿ ಕೊಟ್ಟಿರ್ತಕ್ಕಂಥ. ಆ ಮುಖಾಂತರ ತಮ್ಮ ಪುತ್ರರನ್ನು ಜಾರಕಿಹೊಳಿ ಫ್ಯಾಮಿಲಿ ತಮ್ಮ ಪುತ್ರರನ್ನು ಕೂಡ ಚುನಾವಣಾ ರಾಜಕೀಯ ಅಖಾಡಕ್ಕೆ ಇಳಿಸುವ ಮುಖಾಂತರ ಗೆಲ್ಲಿಸಿರ್ತಕ್ಕಂಥ. ಈಗಾಗಲೇ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕ್ರವ್ರನ್ನ MP ಮಾಡಿರ್ತಕ್ಕಂಥ. ಆ ಮುಖಾಂತರ ಮಕ್ಕಳು ಕೂಡ ಎಂಟ್ರಿ ಕೊಟ್ಟದ್ದು ಇಲ್ಲಿ ವಿಶೇಷ ಆಗಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ ಸವದಿ ವರ್ಸಸ್ಸು ಮಹೇಶ್ ಕುಮಟಳ್ಳಿ ಇರ್ತಕ್ಕಂಥದ್ದು ಎಲ್ಲಿ ಅಥಣಿಯಲ್ಲಿ. ಆದರೆ ಇಲ್ಲಿ ಮಹೇಶ್ ಕುಮಟಳ್ಳಿಗೆ ಒನ್ಸ್ ಅಗೇನ್ ಇಂಡೈರೆಕ್ಟ್ ಆಗಿ ಸತೀಶ್ ಜಾರಕಿಹೊಳಿ ಬೆಂಬಲವನ್ನು ಕೊಡ್ತಿದ್ದಾರೆ. ಮತ್ತು ಗೋಕಾಕಿಂದ ರಮೇಶ್ ಜಾರಕಿಹೊಳಿ ಇರ್ತಕ್ಕಂಥದ್ದು, ಇನ್ನು ಜೊಲ್ಲೆ ಫ್ಯಾಮಿಲಿ ಇರ್ತಕ್ಕಂಥದ್ದು. ಈಗ ಸೌದಿ ಅವರಿಗೆ ರಮೇಶ್ ಕತ್ತಿ ಮತ್ತು ಆ ಪ್ಯಾನೆಲ್ ಮಾತ್ರ ಹೆಲ್ಪ್ ಮಾಡಬೇಕು. ನೋಡಿ ರಾಜು ಕಾಗೆ ಸೌದಿಗೆ ಕ್ಲೋಸ್ ಫ್ರೆಂಡ್, ಆದರೆ ರಾಜು ಕಾಗೆ ಗೆಲ್ಲಲಿಕ್ಕೆ ಜಾರಕಿಹೊಳಿ ಫ್ಯಾಮಿಲಿ ಹೆಲ್ಪ್ ಮಾಡ್ತು. ನಿಮಗೆ ಸ್ವತಃ ಬಾಲಚಂದ್ರ ಜಾರಕಿಹೊಳಿ ಇಂಡೈರೆಕ್ಟ್ ಆಗಿ ಸತೀಶ್ ಜಾರಕಿಹೊಳಿ ಆ ಜಾರಕಿಹೊಳಿ ಕುಟುಂಬದವರು ಅಲ್ಲಿ ಶ್ರೀಮಂತ ಪಾಟೀಲ್ ರವರ ಮಗ ನಾಮಿನೇಷನ್ ಹಾಕಿದ್ರು. ನಾಮಿನೇಷನ್ ಹಾಕಿದ್ದನ್ನು
ವಾಪಸ್ ತೆಗೆಸಿದ್ರು. ಹಾಗಾಗಿ ಇಲ್ಲಿ ಕುತೂಹಲ ಅಂತ ಹೇಳಿದ್ರೆ ಶತ್ರುವಿನ ಶತ್ರು ಮಿತ್ರ ಅನ್ನೋ ಲೆಕ್ಕಾಚಾರ ಕೂಡ ಇರ್ತಕ್ಕಂಥದ್ದು. ಮತ್ತು ಉಕ್ಕೇರಿಯಲ್ಲಿ ನೀವು ಗೆದ್ದಿರ್ಬೋದು, ಉಕ್ಕೇರಿ ನಿಮ್ಮ ಪಾರಪತ್ಯ ಇರ್ಬೋದು, ಆದರೆ ಜಿಲ್ಲೆಯಲ್ಲಿ ನಿಮ್ಮ ಪಾರಪತ್ಯ ಮೀಸೆ ತಿರುಗಿ ನಾವು ಬಿಡಲ್ಲ ಅಂತೇಳಿ ರಮೇಶ್ ಕತ್ತಿಗೆ ಮೆಸೇಜ್ ಕೊಡಲಿಕ್ಕೆ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಅಲ್ಲೇ ಜಾಂಡ ಹೊಡಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಮತ್ತು ರಾಜಕಾರಣದಲ್ಲಿ ಗೆಲ್ಲುವ ವಿಚಾರದಲ್ಲಿ ಅಲ್ಲಿ ಎಲ್ಲೊಂದು ಕಡೆ ಪಾರ್ಟಿ ಪಕ್ಷ ಇಲ್ಲ ಅನ್ನೋದಕ್ಕೆ ಇದು ಸ್ಪಷ್ಟವಾದ ಉದಾಹರಣೆ ಆಗಿರ್ತಕ್ಕಂಥದ್ದು. ಒಂದು ಕಡೆ ಜೊಲ್ಲೆ ಫ್ಯಾಮಿಲಿಗೆ ಗೆಲುವಿಗೆ ಸತೀಶ್ ಜಾರಕಿಹೊಳಿ ಸಾಥ್ ಕೊಟ್ಟಿರ್ತಕ್ಕಂಥದ್ದು, ಈ ಕಡೆ ರಮೇಶ್ ಜಾರಕಿಹೊಳಿ ಪರೋಕ್ಷವಾಗಿ ಸತೀಶ್ ಜಾರಕಿಹೊಳಿ ಮಗನ ಗೆಲುವಿಗೆ ಸಪೋರ್ಟ್ ಕೊಟ್ಟಿರ್ತಕ್ಕಂಥ. ಆ ಮುಖಾಂತರ ಜಿಲ್ಲಾ ರಾಜಕಾರಣದಲ್ಲಿ ಜಾರಕಿಹೊಳಿ ಕುಟುಂಬವೇ ಅಂತಿಮ ಪಾರುಪತ್ಯ ಮತ್ತು ನಾವೇ ಇಲ್ಲಿ ಲೀಡ್ ಅನ್ನೋದೊಂದು ಮೆಸೇಜ್ ಪಾಸ್ ಮಾಡಿ, ನೀವು ಉಕ್ಕೇರಿಗಷ್ಟೇ ಸೀಮಿತ, ಉಕ್ಕೇರಿಗಷ್ಟೇ ಮೀಸೆ ತಿರುಗಬಹುದು, ಆದರೆ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಮೀಸೆ ತಿರುಗಕ್ಕೆ ಸಾಧ್ಯ ಇಲ್ಲ ಅನ್ನೋದೊಂದು ಮೆಸೇಜನ್ನು ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ಕುಟುಂಬ ಈ ಚುನಾವಣೆ ಮುಖಾಂತರ ಮೆಸೇಜ್ ಪಾಸ್ ಮಾಡಿದ್ರೆ. ಯಾಕಂದ್ರೆ ಅವ್ರ ಪ್ಯಾನಲ್ 7 ಜನ ಗೆದ್ದಿದ್ದಾರೆ, ಇನ್ನು ಅಧಿಕಾರ ಹಿಡಿಲಿಕ್ಕೆ 2 ಜನ ಬೇಕು. ಇನ್ನು 7 ಚುನಾವಣೆ 19ನೇ ತಾರೀಕು ನಡೀತು 7ರಲ್ಲಿ, ಅದರಲ್ಲಿ ಸುಮಾರು 3 ರಿಂದ 4 ಜಾರಕಿಹೊಳಿ ಬೆಂಬಲಿತರು ಗೆಲ್ತಾರೆ ಅಂತ ಇರ್ತಕ್ಕಂಥ. ಆ ಮುಖಾಂತರ ಎಲ್ಲೊಂದು ಕಡೆ ಬೆಳಗಾವಿ ಪಾಲಿಟಿಕ್ಸ್ನಲ್ಲಿ ಜಾರಕಿಹೊಳಿಯವರ ಕುಟುಂಬದ ಪಾಲಿಟಿಕ್ಸೇ ಮೇಯ್ನ್ ಅನ್ನೋದೊಂದು ಮೆಸೇಜನ್ನು ಪಾಸ್ ಮಾಡ್ತಿದ್ದಾರೆ. ಓಕೆ, ಧನ್ಯವಾದ ಮಧುವಾಗಿ ಪಟೇಲ್ ಇಷ್ಟೊಂದು ಜಾಯ್ನ್ ಆಗಿ ವಿಶ್ಲೇಷಣೆ ಮಾಡಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.